ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಸಪೋರ್ಟ್ ಮಾಡ್ತಿರೋರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇರೋರಿಗೆ. ಈಗಾಗಲೇ ಕಲರ್ಸ್ ಕನ್ನಡ ಅಲ್ಲಿ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಕಳಪೆ ಯಾರು ಉತ್ತಮ ಯಾರಾಗ್ಬೋದು ಅನ್ನೋ ಇದ್ರ ಮೇಲೆ. ಇದರ ಪ್ರೋಮೋಲಿ ಜಸ್ಟ್ ಕಳಪೆ ಡಿಸ್ಕಷನ್ ಮಾತ್ರ ತೋರಿಸಿದ್ದಾರೆ. ಆದರೆ ಉತ್ತಮ ಕೂಡ ಆಲ್ರೆಡಿ ಡಿಸೈಡ್ ಆಗಿದೆ. ಈಗಾಗಲೇ ಸ್ವಲ್ಪ ಜನಕ್ಕೆ ಗೊತ್ತೂ ಆಗಿರುತ್ತೆ. ಕಾರ್ತಿಕ್ ಅವರಿಗೆ ಉತ್ತಮ ಸಿಕ್ಕಿದೆ, ಅದು ಕರೆಕ್ಟ್ ಅಂತಲೇ ಹೇಳ್ಬೋದು. ಅವ್ರೊಂದು ಸ್ವಲ್ಪ ಅಗ್ರೆಷನ್ ಆ ಕಡೆ ಈ ಕಡೆ ಆದರೂ ಕೂಡ ಅದು ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಗೇನ್. ಬಟ್ ಟಾಸ್ಕಲ್ಲಿ ಅಂತ ಬಂದರೆ 100% ಕೊಡ್ತಾರೆ. ಈ ಸಲ ಮೋಸ್ಟ್ ಆಫ್ ದಿ ಅಮೌಂಟ್ ಮನೆಯಲ್ಲಿರೋರು ಪಡ್ಕೊಳ್ಳೋಕ್ಕೂ ಕೂಡ ಕಾರ್ತಿಕ್ ಮಹೇಶ್ ಅಂತಲೇ ಹೇಳ್ಬೋದು. ಸೊ ಅವರು ಉತ್ತಮವಾಗಿ ಮೋಸ್ಟ್ ಡಿಸರ್ವಿಂಗ್ ಅಂತ ಹೇಳ್ಬೋದು. ಇನ್ನು ಕಳಪೆ ವಿಷಯಕ್ಕೆ ಬರೋದಾದರೆ, ಬೆಂಕಿ ಬಂದುಬಿಟ್ಟು ಮೈಕಲ್ಗೆ ಕೊಡ್ತಾರೆ. ಕ್ಯಾಪ್ಟನ್ ವರ್ಡ್ಸ್ ಏನೂ ಫಾಲೋ ಮಾಡಲ್ಲ, ಮನೆಯಲ್ಲಿ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ ಮತ್ತು ಮನೆ ಕೆಲಸ ಹಂಚಿದ್ರು ಕೂಡ ಅವನ್ನ ಕರೆಕ್ಟಾಗಿ ಮಾಡಲ್ಲ ಅಂತ. ಅದು ಕರೆಕ್ಟೇ ಅನ್ನಿಸ್ತು. ಯಾಕಂದರೆ ನೀವು ಸೋಮವಾರ ಪ್ರೋಮೋಲಿ ನೋಡೇ ಇರ್ತೀರ, ಎಪಿಸೋಡಲ್ಲಿ ಕೂಡ ಮೈಕಲ್ ಹೆಂಗೆ ಬಿಹೇವ್ ಮಾಡ್ತಾಯಿದ್ರು ತನಿಷಾಗೆ ಅಂತ. ಅದು ವ್ಯಾಲಿಡ್ ರೀಸನ್ ಅಂತ ಅನ್ನಿಸ್ತು ತನಿಷಾ ಕೊಟ್ಟಿದ್ದು. ಇನ್ನು ಮೋಸ್ಟ್ ಆಫ್ ದಿ ಮೆಂಬರ್ಸ್, ಕಾರ್ತಿಕ್ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ಅವರೆಲ್ಲ ವರ್ತೂರ್ ಸಂತೋಷ್ಗೆ ಕಳಪೆ ಅಂತ ವೋಟ್ ಮಾಡಿದರು. ಯಾಕೆಂದರೆ ಅವರು ಏನೂ ಸರಿಯಾಗಿ ಮನೆಯಲ್ಲಿ ಆ್ಯಕ್ಟಿವ್ ಆಗಿರಲ್ಲ, ಟಾಸ್ಕ್ನ ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಆಡ್ತೀನಿ ಅಂತ ಮುಂದೆ ಬರಲ್ಲ ಅಂತ. ಇದೆಲ್ಲ ಪಾಯಿಂಟು ನನಗೆ ಆ್ಯಕ್ಚುಲಿ ವ್ಯಾಲಿಡ್ ಅಂತ ಅನ್ನಿಸ್ತು. ನಾನು ಪ್ರೀವಿಯಸ್ ರಿವ್ಯೂಸ್ನ ಕೂಡ ನೋಡಿದರೆ ನಾನು ಮೆನ್ಷನ್ ಮಾಡಿರ್ತೀನಿ ವರ್ತೂರ್ ಸಂತೋಷ್ ಅವ್ರಿಗೆ ಯಾಕೆ ಕೊಟ್ಟು ಬೀಳ್ತಾ ಇದೆಯೋ ಏನೋ. ಯಾಕಂದರೆ ಅವ್ರೇನು ಮನೇಲಿ ಆ್ಯಕ್ಟಿವ್ ಇಲ್ಲ, ಪಾರ್ಟಿಸಿಪೇಷನ್ ಇಲ್ಲ, ಕಾಮಿಡಿ ಮಾಡಲ್ಲ, ಟಾಸ್ಕಲ್ಲಿ ಏನೂ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ. ಅದು ಇವತ್ತು ಹೌಸ್ ಮೆಂಬರ್ಸ್ ಡಿಸೈಡ್ ಮಾಡಿದ್ದು ಕೂಡ ನನಗೆ ಕರೆಕ್ಟ್ ಅಂತಲೇ ಅನ್ನಿಸ್ತು. ವರ್ತೂರ್ ಸಂತೋಷ್ ಪ್ರಾಬಬ್ಲಿ ಕಳಪೆನೇ ಈ ವಾರ ಎಲ್ಲರಿಗೂ ಕಂಪೇರ್ ಮಾಡಿದರೆ, ರೈಟ್ ಡೆಸಿಷನ್. ಆದರೆ ವರ್ತೂರ್ ಸಂತೋಷ್ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದೇನು ಅಂದರೆ, ಅರೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ನನಗೆ ಸ್ಪೋರ್ಟ್ಸ್ಮ್ಯಾನ್ಶಿಪ್ಪು ಆ ಥರ ಏನೂ ಇಲ್ಲ, ನಾನು ಹಳ್ಳಿಯಿಂದ ಬಂದಿರೋನು. ಆದರೆ ನೀವು ನೋಡೋದಾದರೆ ಲಾಸ್ಟ್ ಟೈಮ್ ಸುದೀಪ್ ಸರ್ ಹೇಳಿದ್ರು ಕಾಮಿಡಿ ಮಾಡೋಕ್ಕೆ ಬರಲ್ಲ ಅಂತ, ಕಾಮಿಡಿಯನ್ ಅಲ್ಲ ನಾನು, ಆ ಫೀಲ್ಡಿಂದ ಬಂದಿಲ್ಲ ಅಂತ, ಟ್ರಂಪ್ ಕಾರ್ಡ್ ಯೂಸ್ ಮಾಡಬೇಡಿ ಅಂತ. ಮತ್ತು ಈಗ ಇವ್ರು ಇನ್ನೊಂದು ಸಲ ಅದನ್ನೇ ಮಾಡ್ತಾ ಇದ್ದಾರೆ. ಕಾಮಿಡಿ ಅಂತ ಹೇಳ್ತಿಲ್ಲ, ಬಟ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ಪಿಂದ ಅಂದರೆ ಸ್ಪೋರ್ಟ್ಸಿಂದ ಬಂದಿರೋನಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಎಷ್ಟೊಂದು ಜನ ಸ್ಪೋರ್ಟ್ಸಿಂದ ಬಂದಿರೋರಲ್ವೇ ಅಲ್ಲ. ಎಕ್ಸಾಂಪಲ್ ನಮ್ರತಾ ಹುಡುಗಿ, ಬಟ್ ಆದರೂ ತುಂಬ ಚೆನ್ನಾಗಿ ಈ ವಾರ ಪಾರ್ಟಿಸಿಪೇಟ್ ಮಾಡಿದರು ಅಂತಲೇ ಹೇಳ್ಬೋದು. ಮತ್ತು ನಾನು ಹಳ್ಳಿಯವನು ಹಾಗಂತ ಬಂದರೆ ದನ ಕಾಯ್ತಾ ಇದ್ದಾನೆ ನಾನೊಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಕ್ರಿಯೇಟ್ ಮಾಡಿರೋದೇ ನಾನು ಅಂತ, ಸ್ಪೋರ್ಟ್ಸ್ಮ್ಯಾನ್ಶಿಪ್ ನಾನು ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಎಲ್ಲಿಂದ ದನ ಕಾಯೋದ್ರಿಂದ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಸೊ ಗೈಸ್, ಇದೆಲ್ಲ ನನಗೆ ಅನಿಸಿದ್ದು. ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.